ಮೀನರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮೇ ತಿಂಗಳಿನ ಮೀನರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಕುಜ ಮೇ 11ನೇ ತಾರೀಕು ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮೀನರಾಶಿಯಿಂದ ಮೇಷಕ್ಕೆ ಅವರು ಪ್ರವೇಶವನ್ನು ಮಾಡ್ಕೊಳ್ತಾ ಇದ್ದಾರೆ ಕುಜ. ಶುಕ್ರನು ಕೂಡ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಸೂರ್ಯನು ಕೂಡ ಮೇ 15ನೇ ತಾರೀಕು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಗ್ರಹ ಸಂಚಾರ ರೀತ್ಯ ಮೀನ ರಾಶಿಯವರಿಗೆ ನೋಡಿ, ಕಳೆದ 2 ತಿಂಗಳು ಸಾಕಷ್ಟು ತೊಂದರೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಅಂದರೆ ಜನ್ಮರಾಶಿಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ, ಸಾಡೆ ಸಾತಿ ಶನಿ. 12ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಈ 2 ತಿಂಗಳ ಕಾಲ ಅಂದರೆ ಮಾರ್ಚ್ ಏಪ್ರಿಲ್ 2 ತಿಂಗಳು ನೋಡಿ, 12ನೇ ಮನೆಯಲ್ಲಿ ಸೂರ್ಯ, ರಾಹು, ಬುಧ ಆಮೇಲೆ ಕುಜ ಸಂಚಾರ ನಡೀತು. ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಜನ್ಮರಾಶಿಯಲ್ಲಿ ಕುಜ, ಸೂರ್ಯ, ಶನಿಯ ಸಂಚಾರ. ಇದೆಲ್ಲನೂ ಕೂಡ ನಿಮಗೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ನೀವು ನೋಡ್ತಾ ಬಂದಿದ್ದೀರಾ. ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳು, ಯಾವುದೇ ಕೆಲಸ ಅಂದ್ಕೊಂಡ್ರೂ ಕೂಡ ಅದಾಗದೇ ಇರತಕ್ಕಂಥದ್ದು. ಮತ್ತೊಮ್ಮೆಲೆ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಇಲ್ಲದೇ ಇರತಕ್ಕಂಥದ್ದು. ಯಾವಾಗಲೂ ಕೂಡ ಆತ್ಮವಿಶ್ವಾಸ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ. ಅಂತಹ ಆತ್ಮವಿಶ್ವಾಸದ ಕೊರತೆ ಎದುರಿಸ್ತಾ ಬರ್ತಾ ಇದ್ದೀರಾ. ಮತ್ತು ಪತಿ ಪತ್ನಿಯರಲ್ಲೂ ಕೂಡ ಅನಾವಶ್ಯಕವಾಗಿರ್ತಕ್ಕಂತಹ ಕಲಹಗಳಾಗಿರಬಹುದು ಅಥವಾ ಮನಸ್ಪರ್ಧೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಮತ್ತು ಈ ಗೃಹ ಒಂದು ವಿಚಾರದಲ್ಲಿ, ಮನೆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು, ಅಂದರೆ ಮನೆ ಕೊಂಡ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಾಗಿರಬಹುದು, ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಾಗಿರಬಹುದು, ಅಥವಾ ವಾಹನ ಖರೀದಿಗೆ ಮುಂದಾಗಿರ್ತಕ್ಕಂಥವ್ರಾಗಿರ್ಬೋದು. ಈ ಥರ ಯಾರೆಲ್ಲ ನೀವು ಪ್ರಯತ್ನ ಪಡ್ತಾ ಇದ್ರೆ ಆ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆ ಕಂಡು ಬರ್ತಾ ಇರತಕ್ಕಂತಹ ಒಂದು ಅವಧಿಯನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಸುಮ್ಮನೆ ಕೋಪ, ಸಾಕಷ್ಟು ಗೊಂದಲಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಉದ್ಯೋಗದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ. ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳು ನಿಮಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಾಣಿಸ್ತಾ ಇರುತ್ತೆ. ಆರೋಗ್ಯದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರ್ತಾ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ. ಈ ಕಳೆದ ಏಪ್ರಿಲ್ ತಿಂಗಳಿನಲ್ಲಿ, ಮಾರ್ಚ್ ತಿಂಗಳಿನಲ್ಲಿ ಚಿಕ್ಕ ಚಿಕ್ಕ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಅವೇನೋ ದೊಡ್ಡ ನನಗೆ ಕಾಯಿಲೆ ಬಂದಿದೆ ಅನ್ನೋ ಥರ ನಿಮಗೆ ಒಂದು ಭಾಸ ಆಗಿರುತ್ತೆ. ಒಂಥರ ಫೀಲ್ ಆಗ್ತಾ ಬರ್ತಾ ಇದ್ದೀರಾ. ಈ ಒಂದು ಸಮಸ್ಯೆಗಳನ್ನು ನೀವು ನೋಡ್ತಾ ಬರ್ತಾ ಇದ್ದೀರಾ ಮೀನರಾಶಿಯವರು. ಆದರೆ ಈ ಮೇ ತಿಂಗಳಿನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಕೂಡ ನೀವು ಕಾಯ್ತಾ ಇದ್ದೀರಾ. ಮೊದಲ 2 ವಾರಗಳು ಕೂಡ ಮೀನರಾಶಿಯವರಿಗೆ ಅಂತಹ ದೊಡ್ಡ ಮಟ್ಟಕ್ಕೆ ಬದಲಾವಣೆಗಳು ಕಾಣುವುದಿಲ್ಲ. ಆದರೆ 3ನೆಯ ವಾರದಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಅಂದರೆ ಮೇ 3ನೇ ವಾರದಿಂದ ಅಕ್ಟೋಬರ್ ತನಕನೂ ಕೂಡ ಸಾಕಷ್ಟು ನಿಟ್ಟುಸಿರು ಬಿಡ್ತಕ್ಕಂತಹ ಸಮಯ ನಿಮಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಮೊದಲ 2 ವಾರಗಳು ಕೂಡ ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು, ಸಾಲ ಮಾಡುವ ಪ್ರಸಂಗ, ದುಡ್ಡು ನಿಲ್ಲದೇ ಇರತಕ್ಕಂಥದ್ದು, ಹಣ ಜಾಸ್ತಿ ಖರ್ಚು ಮಾಡಬೇಕಾಗಿರೋ ಪ್ರಸಂಗಗಳು ನೋಡ್ತಕ್ಕಂಥದ್ದು, ಕುಟುಂಬದಲ್ಲಿ ಏನಾದರೂ ಒಂದು ತಂಟೆ ತಕರಾರು ಎದುರಾಗ್ತಕ್ಕಂಥದ್ದು. ಮತ್ತಾಮೇಲೆ ಈ ಒಂದು ಮದುವೆ ಸಂಬಂಧ ಯಾರೆಲ್ಲ ನೀವು ಹುಡುಕ್ತಾ ಇದ್ದೀರಾ ಅದರಲ್ಲೂ ಕೂಡ ಸಾಕಷ್ಟು ಹಿನ್ನಡೆನ ಅನುಭವಿಸ್ತಾ ಇರ್ತಕ್ಕಂಥದ್ದು, ಗೊಂದಲಗಳನ್ನು ನೀವು ನೋಡ್ತಾ ಬರ್ತಾ ಇರ್ತಕ್ಕಂಥದ್ದು. ಬೇಡ ಅಂದ್ರೂ ಏನಾದರೂ ಒಂದು ಮಾತು ಅಂದ್ಬಿಡ್ತೀರಾ. ಕುಟುಂಬದ ವ್ಯಕ್ತಿಗಳ ಜೊತೆ ಮಾತನಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಅವ್ರ ಜೊತೆ ಭಿನ್ನಾಭಿಪ್ರಾಯಗಳು, ಅವ್ರ ಜೊತೆ ಶತ್ರುತ್ವ ಬರ್ತಕ್ಕಂಥದ್ದು. ಉದ್ಯೋಗದ ವಿಚಾರದಲ್ಲೂ ಕೂಡ ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಂತೂ ಬದಲಾವಣೆಗಳು ಈ ಸಮಯದಲ್ಲಿ ಕಾಣಲಿಕ್ಕೆ ಆಗೋದಿಲ್ಲ ಈ ಮೊದಲ 2 ವಾರಗಳು. ಆದರೆ 3ನೆಯ ವಾರದಿಂದ ಹೊಸ ಒಪ್ಪಂದಗಳು ಏನಾದರೂ ಇದ್ದರೆ, ಹೊಸದಾಗಿ ನೀವು ಮನೆ ಕಟ್ಟೋದಾಗಿರ್ಬೋದು, ಮನೆ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿರ್ತಕ್ಕಂಥವ್ರು, ಹಾಗೂ ಉದ್ಯೋಗದ ಬದಲಾವಣೆಗೋಸ್ಕರ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ, ಈ ಒಂದು 3ನೇ ವಾರದಿಂದ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಹೊಸ ಹೊಸ ಒಪ್ಪಂದಗಳು, ಹೊಸದಾಗಿ ಏನಾದರೂ ಕಾಂಟ್ರಾಕ್ಟು ಸಿಗ್ತಕ್ಕಂಥದ್ದು, ಅಥವಾ ಮನೆ ಕಟ್ಟಬೇಕಾಗಿರೋ ಒಂದು ಪ್ರಸಂಗ ಎದುರಾಗ್ತಕ್ಕಂಥದ್ದು. ಅಂದರೆ ಹೊಸದಾಗಿ ಮನೆ ಕಟ್ಟಬೇಕು ಅಂತ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ, ಇನ್ನು ಮುಂದಕ್ಕೆ ಅದು ಸ್ವಲ್ಪ ನಿಮಗೆ ಅದು ಅವಧಿ ಬರ್ತಕ್ಕಂಥದ್ದು. ಮತ್ತೊಮ್ಮೆ ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಸಮಯ, ಒಂದು ಕ್ಷಣಗಳನ್ನು ನೀವು ನೋಡ್ತಕ್ಕಂಥದ್ದು. ಆರ್ಥಿಕ ವಿಚಾರದಲ್ಲಿ ಇರ್ತಕ್ಕಂತಹ ಗೊಂದಲಗಳು ಸ್ವಲ್ಪ ನಿಮಗೆ ಕಡಿಮೆ ಆಗ್ತಕ್ಕಂಥದ್ದು. ಹಾಗೆಯೇ ಹೊಸದಾಗಿ ಯಾರೆಲ್ಲ ನೀವು ಪ್ರಯತ್ನ ಪಡ್ತಿದ್ದೀರಾ ಒಂದು
ಗಂಡು ನೋಡೋದು ಅಥವಾ ಹೆಣ್ಣು ನೋಡೋದು. ಸೊ ಅವ್ರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು, ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು, ಈ ತರಹದ ಸಂಭ್ರಮದ ವಾತಾವರಣ ನಿಮಗೆ ಬರ್ತಾ ಇದೆ ಅಂತಲೇ ಹೇಳಬಹುದು. ಮತ್ತು ಪತಿ ಪತ್ನಿಯರಲ್ಲೂ ಇರ್ತಕ್ಕಂತಹ ಏನಾದರೂ ಗೊಂದಲಗಳಿದ್ದರೆ 3-4ನೇ ವಾರದ ನಂತರ ಸಾಕಷ್ಟು ಸುಧಾರಣೆ ನಿಮಗೆ ನೋಡ್ತಾ ಹೋಗ್ತೀರಾ, ಸಾಕಷ್ಟು ಸುಧಾರಣೆ ನಿಮಗೆ ಸಿಗ್ತಾ ಹೋಗುತ್ತೆ. ಆ ತರಹದ ಕ್ಷಣಗಳು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆ ಥರದ ಸಮಯ ಬರ್ತಾ ಇದೆ. ಹಾಗೂ ಉದ್ಯೋಗದಲ್ಲಿ ಇರ್ತಕ್ಕಂತಹ ಒಂದು ಗೊಂದಲಗಳು ಕಡಿಮೆ ಆಗ್ತಕ್ಕಂಥದ್ದು, ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು. ಮತ್ತೊಮ್ಮೆ ಮೇಯ್ನು ಆತ್ಮವಿಶ್ವಾಸ ರೀ. ಯಾರಿಗೇ ಆಗಲಿ ನಾನು ಏನಾದರೂ ಒಂದು ಮಾಡಬಲ್ಲೆ ಅಂತಕ್ಕಂತಹ ಆತ್ಮವಿಶ್ವಾಸ ತುಂಬ ಮುಖ್ಯ. ಆದರೆ ನೀವು 2025 ಯಾವಾಗ ಏಪ್ರಿಲ್ ತಿಂಗಳಿನಿಂದ ಶನಿ ಜನ್ಮರಾಶಿಗೆ ಬಂದರೂ ಅಲ್ಲಿಂದ ನಿಮಗೆ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ಅವರು ಕೂಡ ಸಾಕಷ್ಟು ತುಂಬ ತೊಂದರೆಗಳನ್ನು, ಉದ್ಯೋಗ ಕಳ್ಕೊಂಡಿದ್ದೀರಾ, ಕೆಲವರು ಉದ್ಯೋಗ ಹುಡುಕಾಟ ಮಾಡ್ತಿದ್ದೀರಾ, ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದೀರಾ ಆರ್ಥಿಕ ವ್ಯವಹಾರಗಳಲ್ಲಿ. ಸೊ ಈ ಥರ ಎಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರಾ. ಆದರೆ ಈ ಮೇ 3-4ನೇ ವಾರದ ನಂತರ ಆ ತರಹದ ಒಂದು ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಇರ್ತಕ್ಕಂತಹ ಕೊರತೆಗಳು ಕಡಿಮೆ ಅಂದರೆ ಏನು ಉದ್ಯೋಗದಲ್ಲಿರ್ತಕ್ಕಂತಹ ಒಂದು ಅನಾನುಕೂಲತೆಗಳಾಗಿರಬಹುದು, ಉದ್ಯೋಗ ಹುಡುಕ್ತಾ ಇದ್ದೀನಿ ಆದರೂ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಯಾರೆಲ್ಲ ನೀವು ನೋವನ್ನು ಪಡ್ತಾ ಇರ್ತೀರಾ, ಉದ್ಯೋಗ ಸಿಗುತ್ತೆ. ಹೊಸ ಉದ್ಯೋಗ, ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂತೇಳ್ಬಿಟ್ಟು ವ್ಯಾಪಾರ ಕ್ಷೇತ್ರಕ್ಕೆ ನೀವು ಹೋಗುವ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಈ ತರಹದ ಹಲವಾರು ಶುಭ ಒಂದು ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳಬಹುದು. ಇದು ತುಂಬ ಮೀನರಾಶಿಯವರಲ್ಲಿ ಒಂದು ಸಿಹಿ ಆಗಿರ್ತಕ್ಕಂತಹ ಒಂದು ಚಿಕ್ಕ ವಿಚಾರ ಆಗಿರುತ್ತೆ. ನಿಮಗೆ ಸಾಕಷ್ಟು ಬದಲಾವಣೆಗಳನ್ನು ನೀವು 3ನೇ ವಾರದ ನಂತರ ನೀವು ನೋಡ್ತಾ ಹೋಗ್ತೀರಾ ಸ್ನೇಹಿತರೆ. ಮತ್ತೊಮ್ಮೆ ಯಾರಿಗೆಲ್ಲ ಇದು ಗೋಚಾರದ ಫಲಿತಾಂಶಗಳು, ಗೋಚಾರದಲ್ಲಿ ಈ ಥರ ಇದೆ. ಆದರೆ ನಿಮ್ಮ ಜಾತಕದಲ್ಲಿ, ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಏನಾದರೂ ಮತ್ತೆ ಅದರಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದರೆ ಮತ್ತಷ್ಟು ಅನುಕೂಲ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಂತಲೇ ಹೇಳ್ಬೋದು. ಇದು ಗೋಚಾರದ ಫಲಿತಾಂಶಗಳು. ಮೀನರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಅವ್ರಿಗೆ ಯಾವ್ಯಾವ ದಶ ನಡೀತಾ ಇರುತ್ತೋ, ಒಬ್ಬೊಬ್ಬರಿಗೆ ಒಳ್ಳೆ ದಶ ನಡೀತಾ ಇದ್ದರೆ ಒಳ್ಳೆಯದಾಗ್ತಾ ಇರುತ್ತೆ. ಒಬ್ಬೊಬ್ಬರಿಗೆ ದಶಾಭಕ್ತಿ ಚೆನ್ನಾಗಿಲ್ಲ, ಜಾತಕದಲ್ಲಿ ದೋಷಗಳಿದೆ ಅಂತಂದರೆ ಈ ಗೋಚಾರದಲ್ಲೂ ಕೂಡ ಜನ್ಮರಾಶಿಯಲ್ಲಿ ಶನಿ ಬಂದಿರತಕ್ಕಂಥದ್ದು ಇದು ಮತ್ತಷ್ಟು ತೊಂದರೆಗಳನ್ನು ನೋಡ್ತಾ ಇರ್ತೀರ. ಅಂದರೆ ಒಬ್ಬೊಬ್ಬರದೇ ಒಂದೊಂದು ಥರ ಇರುತ್ತೆ. ಮೀನರಾಶಿಯಲ್ಲಿ ಹಲವಾರು ಜನ ಹುಟ್ಟಿರ್ತಾರೆ. ಸೊ ಇದು ಗೋಚಾರದ ಫಲಿತಾಂಶಗಳು. ಮೇ 3ನೇ ವಾರದಿಂದ ಮಾತ್ರ ನಿಮಗೆ ಸಾಕಷ್ಟು ಅನುಕೂಲತೆಗಳು ನಿಮಗೆ ಉಂಟಾಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟು, ಹೊಸ ಒಪ್ಪಂದಗಳಾಗಿರ್ಬೋದು, ಹೊಸದಾಗಿ ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸಾಕಷ್ಟು ಉತ್ತಮವಾದ ಸಮಯ ಇದಾಗಿರುತ್ತೆ ಮೀನರಾಶಿಯ ಸ್ನೇಹಿತರೆ. ಈ ಮೀನರಾಶಿಯವರು ಏನು ಮಾಡಬೇಕು ಗೊತ್ತಾ ನೋಡಿ, ವೀರಭದ್ರ ದರ್ಶನ ಮಾಡ್ಕೊಳ್ಳಿ. ವೀರಭದ್ರ ದರ್ಶನ ಹತ್ತಿರದ ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಹಳೇ ಕಾಲದ ಯಾವುದಾದ್ರೂ ವೀರಭದ್ರ ದೇವಸ್ಥಾನ ಇದ್ದರೆ ಸ್ವಲ್ಪ ದರ್ಶನ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಅಭಿಷೇಕಗಳನ್ನು ಮಾಡಿಸಿ ಏನಾದರೂ ಒಂದು ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಾಕಷ್ಟು ನಿಮಗೆ ತುಂಬ ಉತ್ತಮವಾದ ಒಂದು ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಾ ಯಾವಾಗ ನೀವು ವೀರಭದ್ರ ದರ್ಶನ ಮಾಡ್ತೀರೋ. ಹಾಗೆಯೇ ಪ್ರತಿನಿತ್ಯ ನೋಡಿ ಓಂ ನಮಃ ಶಿವಾಯ ಬಿಡಬೇಡಿ. ಓಂ ನಮಃ ಶಿವಾಯ 1000 ಸಲ ಬೆಳಗ್ಗೆ ಆಗಲಿ ಅಥವಾ ಸಾಯಂಕಾಲ ಆಗಲಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಜಪ ಮಾಡ್ಕೊಳ್ಳಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾನು ಯಾವಾಗಲೂ ಓಂ ನಮಃ ಶಿವಾಯ ಅಂತೀನಿ, ಅದೆಲ್ಲನೂ ಬೇಕಾಗಿಲ್ಲ. ಒಂದು ಸಮಯ ಅಂತ ನಿಗದಿ ಮಾಡ್ಕೊಳ್ಳಿ. ನಿಮಗೆ ಅವಕಾಶ ಇರ್ತಕ್ಕಂತಹ ಸಮಯದಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಜಪ ಮಾಡ್ಕೊಳ್ಳಿ, ಸಾಕು. ಇಷ್ಟನ್ನು ಮಾಡ್ಕೊತ ಹೋಗಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.